ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನಿಮಗೆಲ್ಲ ಸ್ಕೂಲ್ ಪ್ರಾಜೆಕ್ಟ್ಗೋಸ್ಕರ ಒಂದು ಬ್ರೈನ್ ಮಾಡೆಲ್ ಮಾಡೋದು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಏನು ಖರ್ಚಿಲ್ಲದೆ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಸಾಲ್ಟ್ ತೊಗೊಂಡಿದ್ದೀನಿ. ಇದು ಬೂಸ್ಟ್ ಬರಬಾರ್ದು ಅಂತ. ಇದು ನೀನು ಮಾಡೆಲ್ ಮಾಡಿದ್ಮೇಲೆ ಹಿಟ್ಟೆಲ್ಲ ಇರುತ್ತಲ್ಲ, ಅದು ಹಂಗೆ ಇದು ಮಾಡಿದ್ರೆ ಏನಾಗುತ್ತೆ, ಬೂಸ್ಟ್ ಬಂದುಬಿಡುತ್ತೆ. ಅದಕ್ಕೆ ಇಲ್ಲಿ ಏನು ಮಾಡಿದ್ದೀನಿ, ಸಾಲ್ಟ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಡೈರೆಕ್ಟಾಗಿ ನೀರು ಹಾಕಿ ಕಲಸೋದಕ್ಕಿಂತ ಇದಕ್ಕೆ ಸಾಲ್ಟ್ಗೆ ನೀರು ಹಾಕಿ ಕರಗಿಸ್ಕೊಂಡು ನಾವು ಇದೇ ನೀರನ್ನ ಇದು ಹಿಟ್ಟು ಕಲಸೋದಕ್ಕೆ ಯೂಸ್ ಮಾಡೋಣ. ಇವಾಗ ಮೈದಾ ಹಿಟ್ಟನ್ನ ಈ ಸಾಲ್ಟ್ ವಾಟರಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಕರಗಿಲ್ಲ, ಸಾಕು ಸ್ವಲ್ಪ. ಏನಕ್ಕೆ ಸಾಲ್ಟ್ ಏನಕ್ಕೆ ಅಂತ ಅಂದರೆ ಬೂಸ್ಟ್ ಬರದೇ ಇರಲಿ ಹಿಟ್ಟು ಅಂತ ಅಷ್ಟೇ. ಕ್ಲೇ ಎಲ್ಲ ಸುಮ್ಮನೆ ಕಾಸ್ಟ್ಲಿ ಅಲ್ವಾ, ಈ ಥರ ಮನೆಯಲ್ಲೇ ನೀವು ಕ್ಲೇ ಥರ ಮಾಡ್ಕೋಬೋದು. ಇದು ಎಕ್ಸಾಕ್ಟ್ಲಿ ಕ್ಲೇ ಥರನೇ ಆಗುತ್ತೆ. ಮಾಡಿಕೊಟ್ಟಿದ್ದೆ ನಾನು ಮೊನ್ನೆ ಚಿನ್ನಿಗೆ ಅಲ್ವಾ ಮನೆ? ಕ್ಲೇ ಥರನೇ ಆಗಿರ್ಲಿಲ್ವಾ? ಇದು ಕ್ಲೇ ಥರ ಆಗಿತ್ತು. ಹೆಂಗೆ ಅಂದರೆ ಒಂಥರ ಸಾಫ್ಟ್ ಆಗಿತ್ತು. ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿತ್ತು. ಪರ್ಪಲ್ ಕಲರ್, ಗ್ರೀನ್ ಕಲರ್ ಮತ್ತೆ ಗೋಲ್ಡ್ ಕಲರ್ ಹಾಕಿದ್ವಿ. ತುಂಬ ಚೆನ್ನಾಗಿತ್ತು. ಅದು ಫಸ್ಟ್ ಒಂಥರ ಆಗುತ್ತೆ, ಆಮೇಲೆ ಮಿಕ್ಸ್ ಆಗಿ ಆಟಾಡಿ ಒಂದು ಸ್ವಲ್ಪ ಸಾಫ್ಟ್ ಆಗ್ಬಿಡುತ್ತೆ ಅಲ್ಲ ಮಮ್ಮಿ? ಸೇಮ್ ಕ್ಲೇನೇ. ಕ್ಲೇ ಹೊರಗಡೆಯಿಂದ ತಂದರೆ ಹೆಂಗಾಗುತ್ತೋ ಹಾಗೆ ಹಂಗೆ ಆಗ್ಬಿಡುತ್ತೆ. ನೀರು ಬೇಕಂದ್ರೆ ಹಾಕೋಬಹುದು, ಬೇಕಂದ್ರೆ. ಇವಾಗ ಇದಕ್ಕೆ ಕಲರ್ ಹಾಕೋತಾ ಇದ್ದೀನಿ. ಕಲರ್ ನೋಡಿಕೊಂಡು ಎಷ್ಟು ಬೇಕಂದ್ರೆ ಅಷ್ಟು ಹಾಕೋ. ಕಲರ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಪೂರ್ತಿ ಕಲರ್ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗೋಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಫುಲ್ಲು ಪಿಂಕ್ ಹಾಕಿದ್ದೀವಿ. ಕಲರು ಲೈಟಾಗಿ ಪಿಂಕ್ ಆಗಿದೆ ಇದು. ಇವಾಗ ಇದನ್ನು ರೋಲ್ ಮಾಡಿಬಿಟ್ಟು ಬ್ರೈನ್ ಶೇಪ್ಗೆ ನೋಡಿ ಇದು ತೊಗೊಂಡಿದ್ದೀನಿ, ಕಾಯಿ ಚಿಪ್ಪು. ಇದ್ರ ಮೇಲ್ಗಡೆ ಈ ಥರ ಬ್ರೈನ್ ಶೇಪಲ್ಲಿ ಇದನ್ನು ಅಂಟಿಸೋದು. ಬಿಬ್ಲಿ ಥರ.
ಇವಾಗ ಪಾರ್ಟಿಷನ್ ಮಾಡ್ತಿದ್ದೀವಿ. ಇವಾಗ ರೆಡಿ ಆಗಿದೆ. ಸೊ ಇವಾಗ ನರ್ವ್ಸ್ನ ಪೇಂಟ್ ಮಾಡ್ತೀವಿ. ಈಗ ನಾವು ಗುಂಡು ಪಿನ್ ತಗೊಂಡ್ಬಿಟ್ಟು ನರ್ವ್ಸ್ನ ಮಾಡ್ತಿದ್ದೀವಿ. ಫೈನಲಿ ತುಂಬ ಬೇಗನೆ ತುಂಬ ಸಿಂಪಲಾಗಿ ಬ್ರೈನ್ ಮಾಡೆಲ್ ರೆಡಿ ಆಯಿತು. ನೀವು ಬೇಕಂದರೆ ಇದಕ್ಕೆ ಕಲರ್ಸ್ ಅಂದರೆ ಡಿಫ್ರೆಂಟ್ ಕಲರ್ಸ್ ಕೂಡ ಮಾಡ್ಕೋಬೋದು. ನಾನು ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಯೂಸ್ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ ಆಗಿದ್ರೆ, ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.